ತುಷ್ಟೀಕರಣ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರಕ್ಕೆ, ತುಷ್ಟೀಕರಣ ರಾಜನೀತಿ ಮಾಡ್ತಿರುವ ರಾಜ್ಯ ಸರ್ಕಾರಕ್ಕೆ, ತುಷ್ಟೀಕರಣ ರಾಜನೀತಿ ಮಾಡ್ತಿರುವ ರಾಜ್ಯದ ಮುಖ್ಯಮಂತ್ರಿಗೆ, ಸಂವಿಧಾನ ವಿರೋಧಿ ರಾಜ್ಯದ ಮುಖ್ಯಮಂತ್ರಿ ಗುತ್ತಿಗೆಯಲ್ಲಿ ಕೊಡುವಂತೆ ಹೊರಟಿದ್ದಾರೆ. ಮುಂದಿನ ದಿನದಲ್ಲಿ ಎಲ್ಲಾ ರಿಸರ್ವೇಶನ್ ಕೊಡುವಂತ ಹುನ್ನಾರವನ್ನು ಮಾಡಿಕೊಂಡು ಇವತ್ತು ಕಾಂಗ್ರೆಸ್ನವರು ಬರ್ತಾ ಇರೋದನ್ನು ವಿರೋಧಿಸಿ, ಜೊತೆಯಲ್ಲಿ ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟ ಹಣವನ್ನು ಅವರು ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿಕೊಳ್ತಾ ಇರೋದನ್ನು ವಿರೋಧಿಸಿ ಒಂದು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತ ನಮ್ಮ ಜಿಲ್ಲೆಯ ಮಾಜಿ ಸಚಿವರು, ಮಾಜಿ ಸಂಸದರಾದಂತಹ ಭಗವಂತ ಖೂಬಾಚಿ ಅವರು ಈಗಾಗಲೇ ನಮ್ಮ ಉದ್ದೇಶ ಮಾತನಾಡಿ ಹೋಗಿದ್ದಾರೆ. ಜೊತೆಯಲ್ಲಿ ನಮ್ಮ ಬಸವ ಕಲ್ಯಾಣ ಇದೀಗ ನಮ್ಮ ಉದ್ದೇಶ ಮಾತನಾಡಿದಂತಹ ಬಸವ ಕಲ್ಯಾಣ ಕ್ಷೇತ್ರದ ಜನಪ್ರಿಯ ಶಾಸಕರು ಕಲಗರ್ಸಿ ಅವರೇ, ಹುಮ್ನಾಬಾದ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿದ್ದು ಪಾಟೀಲ್ ನಾವು ಬದಲಾವಣೆ, ನಾವು 4% ರಿಸರ್ವೇಶನ್ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತೇನ್ ಹೇಳಿದ್ದಾರೆ ಅಂದ್ರೆ ನಾವು ಸಂವಿಧಾನವನ್ನೇ ಅದಕ್ಕಾಗಿ ಬದಲಾವಣೆ ಮಾಡ್ತೀವಿ ಅಂತ ಡೆಲ್ಲಿಯಲ್ಲಿ ಆನ್ ರಿಕಾರ್ಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಮುಂದೆ ಹೇಳಿದ್ದಾರೆ. ಇವತ್ತು ನಾನು ಆ ರೀತಿ ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ನಾನು ಹೇಳಿದ್ ಯಾಕೆ ಅಂದ್ರೆ ಸಂವಿಧಾನದಲ್ಲಿ ಅಮೆಂಡ್ಮೆಂಟ್ ಆಗೋದಕ್ಕೋಸ್ಕರ ಅಂತ ಹೇಳಿ. ಹಿಂದೆ ಅನಂತ ಕುಮಾರ್ ಹೆಗಡೆ ಅವರು ಕೂಡ ಅದನ್ನೇ ಹೇಳಿದ್ರು. ಅವಾಗ ನೀವೇ ಹೋರಾಟ ಮಾಡ್ಬೇಕಾಗಿತ್ತು. ಇವತ್ತು ನೀವು ಅದನ್ನು ಮಾಡಿ ಹೇಳಿದ್ದೀರಿ. ಅನಂತ ಕುಮಾರ್ ಹೆಗಡೆ ಅವರು ಏನು ಮಾಡಿರಲಿಲ್ಲ. ನೀವು 4% ರಿಸರ್ವೇಶನ್ ಬಿಲ್ ಅನ್ನು ಅಸೆಂಬ್ಲಿಯಲ್ಲಿ ತಂದಿ ಆ ನಂತರ ನಾವು ಇದನ್ನು ಆಗಲಿಲ್ಲ ಅಂದ್ರೆ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ದೀರಿ. ಇವತ್ತು ನಮ್ಮ ಇವೇ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಇವತ್ತು ನಮ್ಮ ದಲಿತ ಮೋರ್ಚಾ, ನಮ್ಮ ST ಮೋರ್ಚಾಗಳು ಈ ಹೋರಾಟವನ್ನು ನಾವು ದಲಿತರ ಪರಿಶಿಷ್ಟ ಪಂಗಡದವರ ಮನೆಗೆ ತಗೊಂಡು ಹೋಗ್ತೀವಿ ಈ ಹೋರಾಟವನ್ನು. ಅದರ ಜೊತೆಯಲ್ಲಿ ಇವತ್ತು ಜಿಲ್ಲೆಯಲ್ಲಿರುವಂತಹ ಎಲ್ಲಾ ದಲಿತ ಸಂಘಟನೆಗಳ ನಾಯಕರಿಗೆ ರಿಕ್ವೆಸ್ಟ್ ಮಾಡ್ತೀವಿ. ಹಿಂದೆ ಕೂಡ ನೀವು ಹೋರಾಟ ಮಾಡಿದ್ದೀರಿ. ಅಮಿತ್ ಶಾ ಅವರ ಹೇಳಿಕೆಯನ್ನು ಇಟ್ಕೊಂಡು ಕೂಡ ಕಾಂಗ್ರೆಸ್ನವರು ಪರವಾಗಿ ಹೋರಾಟ ಮಾಡಿದಂತ ನಾವು ಗಮನಿಸಿದ್ವಿ. ಅದನ್ನು ನಾವು ವಿನಂತಿಯನ್ನು ಮಾಡ್ತೀವಿ ದಲಿತ ಸಂಘಟನೆ ಮಾಡಿದಂತ ಮಂದಿಗೆ, ಇವತ್ತು ಅವರು ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ನಿಜವಾಗಿ ಹೊರಟಿದ್ದಾರೆ. ನಿನ್ನೆ ನಾವು ಲೋಕಸಭೆಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ JP ನಡ್ಡಾಜಿ ಅವರು ಈ ವಿಷಯವನ್ನು ಎತ್ತಿದಾಗ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಹೇಳ್ತಾರ ಸಂವಿಧಾನದಲ್ಲಿ ರಿಸರ್ವೇಶನ್ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಖರ್ಗೆ ಅವರಿಗೆ ಆಗ್ರಹ ಮಾಡ್ತೀನಿ, ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದ್ದಿಲ್ಲ. ಅದ್ರ ಹಿಂದೆ ನೀವು ಇದನ್ನೇ ಯಾವ ರೀತಿ ಅಪಪ್ರಚಾರ ಮಾಡಿದ್ದೀರಿ. ನೀವು ಅಪಪ್ರಚಾರ ಮಾಡಿದ್ದಾಗ ನಮ್ಮ ಅನಂತ ಕುಮಾರ್ ಹೆಗಡೆ ಅವರಿಗೆ ನಾವು ಲೋಕಸಭೆ ಟಿಕೆಟ್ ಅನ್ನು ಕೊಡಲಿಲ್ಲ. ಅದಕ್ಕೆ ಖರ್ಗೆ ಅವರೇ ನೀವು ರಾಷ್ಟ್ರೀಯ ಅಧ್ಯಕ್ಷರಿದ್ದೀರಿ, ನಿಮ್ಮ ಹತ್ರ ವಿನಂತಿ ಮಾಡ್ತೀವಿ, ನೀವು ಕೂಡ ಆ ಒಂದು ಖರ್ಗೆ ನಿಮ್ಮ ಪಾರ್ಟಿಯ ಡೈರೆಕ್ಟರ್ ಪ್ರೊಡ್ಯೂಸರ್ ಅಂತ ನಿಮ್ಮದೇ ಸಚಿವರು ಹೇಳ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ಮಾಡುವಂತ ಸಚಿವ, ಆ ಸಚಿವನ ರಾಜೀನಾಮೆಯನ್ನು ಪಡಿಬೇಕು, ನಿಮ್ಮ ಪಕ್ಷದಿಂದ ಅವರನ್ನು ಉಚ್ಚಾಟನೆ ಮಾಡಬೇಕು ಅಂತ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಿನ್ನೆ ಸಂಸತ್ನಲ್ಲಿಯೂ ಕೂಡ ನಮ್ಮ ನಾಯಕರು ಅದನ್ನೇ ಆಗ್ರಹಪಡಿಸಿದ್ದಾರ. ಜೊತೆಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಮೇಲೆ ನೀಡ್ತಾ ಇದೆ. ಗ್ಯಾರಂಟಿ ಬಡವರಿಗಾಗಿಲ್ಲ. ಬಹುಶಃ ನಿನ್ನೆ ನಮ್ಮ ಜಿಲ್ಲೆಯ ಪೊಲೀಸರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವತ್ತು ಬೀದರ್ನ ನಗರಸಭೆಯ ಒಬ್ಬ ಅಧ್ಯಕ್ಷನ ತಮ್ಮನ ಮನೆಯಲ್ಲಿ, ಬೀದರ್ ನಗರಸಭೆಯ ಅಧ್ಯಕ್ಷನ ತಮ್ಮನ ಮನೆಯಲ್ಲಿ 100 ಕ್ವಿಂಟಲ್ ಅಕ್ಕಿ ಸಿಕ್ಕಿದೆ. ಅದು ಯಾವ ಅಕ್ಕಿ? ಈ ಗ್ಯಾರಂಟಿಯಲ್ಲಿ ಜನರಿಗೆ, ಬಡ ಜನತೆಗೆ ಹೋಗಬೇಕಾದಂತ ಅಕ್ಕಿ ನಗರಸಭೆಯ ಅಧ್ಯಕ್ಷನ ತಮ್ಮನ ಮನೆಯಲ್ಲಿ ಸಿಕ್ಕಿದೆ. ನಾಚಿಕೆ ಬರ್ಬೇಕು ಕಾಂಗ್ರೆಸ್ನವರಿಗೆ. ಇವರು ಪುಕ್ಕಟ್ಟೆ ಗ್ಯಾರಂಟಿ ಕೊಡೋದು ಎದಕ್ಕೋಸ್ಕರ ಅಂದ್ರೆ ಲೂಟಿ ಮಾಡೋದಕ್ಕೋಸ್ಕರ. ಇದೇ ಬಹಳ ದೊಡ್ಡ ಉದಾಹರಣೆ ಇದೆ. ಇವತ್ತು ಬೀದರ್ನಲ್ಲಿ ಇಲ್ಲಿನ ಸಚಿವರು ಲ್ಯಾಂಡ್ ಗ್ರಾಬಿಂಗ್ ಮಾಡ್ತಾ ಇದ್ದಾರೆ. ಅಲ್ಲಿ ಸಂವಿಧಾನದಲ್ಲಿ ಸಾಕಷ್ಟು ಮಾತನಾಡ್ತಾರೆ. ಇವತ್ತಿನ ಬೀದರ್ನಲ್ಲಿರುವಂತಹ 10 ಎಕರೆ ಒಂದು ನಗರಸಭೆಯ ಜಮೀನಿಗೆ 9 ಎಕರೆ ಕಂಪೌಂಡ್ ಹಾಕ್ಸಿದಾರೆ, 1 ಎಕರೆ ಇವರು ಕಬ್ಜಾ ಮಾಡ್ಲಿಕ್ಕೆ ಹೋಗ್ತಾರೆ. ಇವತ್ತು ತಮ್ಮ ಕುಟುಂಬದ ಸದಸ್ಯರಿಗೆ ಗುತ್ತಿಗೆದಾರಿಗೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ಇಟ್ಕೊಂಡು ಮುಂದೆ ಬರುವಂತಹ ದಿನದಲ್ಲಿ ನಾವು ನಗರಸಭೆಯನ್ನು ಕೂಡ ಮುತ್ತಿಗೆ ಹಾಕೊಂಡಿದ್ದೀವಿ. ಈ ಕಾಂಗ್ರೆಸ್ ಸರ್ಕಾರ ಇವತ್ತು ದಿವಾಳಿ ಎದ್ದಿದೆ. ಈ ಸಿದ್ದರಾಮಯ್ಯನವರು ಕೂಡಲೇ
ಈ ಹನಿ ಟ್ರ್ಯಾಪ್ ಮಂತ್ರಿಯ ಒಂದು ರಾಜೀನಾಮೆಯನ್ನು ಪಡ್ಕೊಳ್ಬೇಕು ಮತ್ತ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರ ಆ ಹೇಳಿಕೆಯನ್ನು ಹಿಂಪಡಿಬೇಕು ಅಂತ ಒತ್ತಾಯ ಮಾಡ್ತಾ ಇವತ್ತು ನಾವು ಈ ಒಂದು ಹೋರಾಟವನ್ನು ಕೈಗೊಂಡಿದ್ದೀವಿ. ಈ ಹೋರಾಟದಲ್ಲಿ ಪಾಲ್ಗೊಂಡಂತ ನಮ್ಮ ಎಲ್ಲ ಕಾರ್ಯಕರ್ತ ಮಿತ್ರರಿಗೆ, ನಮ್ಮ ಪದಾಧಿಕಾರಿಗಳಿಗೆ, ನಮ್ಮ ಎಲ್ಲ ಶಾಸಕರಿಗೆ ಎಲ್ಲರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಈ ಹೋರಾಟದಲ್ಲಿ